ಯಾರೋ ಅಲ್ಲಿ ನಮ್ಮನೆ ಮುಂದೆ ನಿಂತ್ಕೊಂಡು ನಮ್ಮನೆ ಕಡೆಗೆ ನೋಡ್ಕೊಂಡು ಮಾತಾಡ್ತಾ ಇದ್ರು. ಸಿಂಪಲ್ ಇಸ್ ಆಲ್ವೇಸ್ ಬೆಟರ್. ನೀನು ನೋಡಿದ್ರೆ ಚಿತ್ರಾನ್ನ ಕೊಟ್ಬಿಟ್ಟು ಎಲ್ಲ ಚಿತ್ರಾನ್ನ ಮಾಡು. ಯಾಕಂದ್ರೆ ಎಣ್ಣೆಯಿಂದ ಭಾಳ ಒಳ್ಳೆ ಬುದ್ಧಿ ಕಲ್ತಿದ್ವಿ. ಓ ವಿ ಆರ್ ಆಲ್ ಸೆಟ್ ಟು ಸೆಲೆಬ್ರೇಟ್ ಹಬ್ಬ. ಅಯ್ಯೋ ಹೋಗ್ಕೋಯ್ತು ಅದಿವಾಗ ತಿಂತಿದ್ಯಲ್ಲ ಅದೇ ಅಷ್ಟು ಅಟ್ಟರ್ ವೇಸ್ಟ್ ಚಾನಲ್ಗಳು ಬಂದಿರಲ್ಲ. ಮನು ಮೇಲೆ ಈಗ ನಂಬಿಕೆ ಇಲ್ಲ ನನಗೆ ಅಂತೀನಿ. ಕೇಳಿ ಆಂಧ್ರ ಸ್ಟೈಲ್ ಮೀಲ್ ಮರ್ತೋದೆ, ನನಗೂ ಮರ್ತೋದು. ಏನೋ ಕುಯ್ತಾ ಇದ್ರು. ಯಾರೋ ಅಲ್ಲಿ ನಮ್ಮನೆ ಮುಂದೆ ನಿಂತ್ಕೊಂಡು ನಮ್ಮನೆ ಕಡೆಗೆ ನೋಡ್ಕೊಂಡು ಮಾತಾಡ್ತಾ ಇದ್ರು. ಅದಕ್ಕೆ ಯಾರಪ್ಪ ಅಂತ ನೋಡ್ತಾ ಇದ್ದೆ. ಎನಿವೇಸ್ ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಮ್ಮನು. ಗುಡ್ ಮಾರ್ನಿಂಗ್ ಮನು. ಗುಡ್ ಮಾರ್ನಿಂಗ್ ಎಲ್ರಿಗೂ. ಸಂಡೇ ಹೆಂಗಾಗಿದೆ ಹೇಳಿ. ಟವಲ್ದೆಲ್ಲ ಇಲ್ಲಿ ಸಿಕ್ಕಾಕೊಂಡಿದೆ. ಶೇವ್ ಮಾಡ್ಕೊಂಡ ಅದು ಇದು ಟರ್ಕಿ ಟವಲ್ ಅಂತೀವಲ್ಲ ಆ ಥರದ್ದು. ಅವ್ರು ಶೇವ್ ಮಾಡ್ಕೊಂಡು ಮುಖ ಒರೆಸ್ಕೊಂಡ್ರೆ ಅದ್ರದ್ದು ಇದೆಲ್ಲ ಇವ್ರಿಗೆ ಮುಖದ ಮೇಲೆ ಬರುತ್ತೆ. ಒರೆಸ್ಕೊ. ಓಕೆ ಯು ಕಂಟಿನ್ಯೂ. ಇವತ್ತು BBMP ವ್ಯಾನ್ ಅವರು ಲೇಟಾಗಿ ಇವಾಗ ಬಂದಿದ್ದಾರೆ. ಟೈಮ್ ಆಲೆ 11:15. ಅವ್ರಿಗೆ ವೆಯ್ಟ್ ಮಾಡ್ಕೊಂಡು ಇದ್ದಿದ್ದಾಯಿತು. ಸಂಡೇ ಅಲ್ವಾ, ಸ್ಯಾಟರ್ಡೆ ಕಸನೆಲ್ಲ ಕ್ಲಿಯರ್ ಮಾಡಬೇಕು. ಅದರಲ್ಲಿ ನಾನ್ ವೆಜ್ ಪೀಸ್ಗಳೆಲ್ಲ ಇರುತ್ತೆ, ಹಾಗಾಗಿ ಲೇಟ್ ಆಯಿತು. ಏನು ಮಾಡೋಕ್ಕಾಗಲ್ಲ. ಇವತ್ತು ಮನೆ ಕ್ಲೀನಿಂಗ್ ನಾನೇನು ಮಾಡ್ತಾ ಇಲ್ಲ, ಕೆಲಸದವ್ರಿಗೆ ಹೇಳ್ಕೊಂಡಿದ್ದೀನಿ ಒಂದು ಸ್ವಲ್ಪ ಡೀಪ್ ಕ್ಲೀನ್ ಮಾಡಿಸೋಣ ಫುಲ್ಲು ಅಂತ. ಬೆಳಗ್ಗೆ ಫೋನ್ ಮಾಡಿ ಕರೆದೆ. ಲಾಸ್ಟ್ ಮಿನಿಟಲ್ಲಿ ಕರಿತಾ ಇದ್ದೀನಲ್ಲ, ಸಿಗ್ತಾರೋ ಇಲ್ವೋ ಅಂದ್ಕೊಂಡು ಫೋನ್ ಮಾಡಿದೆ. ಇಲ್ಲ ಬರ್ತೀನಿ ಮಾಡ್ಕೊಡ್ತೀನಿ ಅಂತ ಅಂದರು. ಅವ್ರು ಲೇಟಾಗಿ ಬರ್ತಾರಂತೆ. ಬೆಳಗ್ಗೆ ಹೇಳಿದ್ದೀನಲ್ಲ, ಸೊ ಅವರು ಪ್ಲಾನಿಂಗ್ ಕೆಲಸಗಳೆಲ್ಲ ಮುಗಿಸ್ಕೊಂಡು ಬರಬೇಕಲ್ಲ. ಸೊ ಹಾಗಾಗಿ ನಾಳೆ ನಮಗೆ ರಜಾ ಆಫೀಸಿಗೆ. ಬಟ್ ನಮಗೆ ಸ್ವಲ್ಪ ಹೊರಗಡೆ ಹೋಗೋದಿದೆ, ನನಗೂ ಮನಗೂ. ಹೊರಗಡೆ ಹೋಗಿ ಬಂದಮೇಲೆ ಇನ್ನೇನಿಲ್ಲ, ಆರಾಮಾಗಿ ಮನೆಯಲ್ಲಿ ರೆಸ್ಟ್ ಮಾಡೋದು. ಈ ಸರಿ ಏನು ಹಬ್ಬ ಏನು ಗ್ರ್ಯಾಂಡ್ ಆಗಿಂಡಾಗೆಲ್ಲ ಏನು ಮಾಡ್ತಾ ಇಲ್ಲ, ಸಿಂಪಲ್ ಆಗಿ ಪೂಜೆ ಮಾಡಿ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇನೆ. ನೋಡೋಣ ಹೆಂಗಾಗತ್ತೆ. ಸಿಂಪಲ್ ಇಸ್ ಆಲ್ವೇಸ್ ಬೆಟರ್. ಮಾಡೋರ್ಗಿನ್ನ ಸುಮ್ಮನಿರೋರಿಗೆ ಕಷ್ಟ. ಮನು ಬಾ. ಆವಾಗಲೇ ಹೇಳೋಗಿದ್ದೀನಿ, ಬಂದು ರೆಡಿಯಾಗಿ ಕೂತ್ಕೋಬೇಕಲ್ಲಿ ಅಂತ. ಅವೆಲ್ಲ ಆಗದಿರೋ ಕೆಲಸ. 5 minutes ಈಸ್ ವೆರಿ ವ್ಯಾಲ್ಯೂಬಲ್. ಹೌದೌದೌದು, ವೆರಿ ಮಚ್. ಹೌದು, ಬನ್ನಿ ಬೇಗ. ಬಂದ. ಇವತ್ತು ಮಧ್ಯಾಹ್ನದ ಊಟಕ್ಕೆ ಸಿಂಪಲ್ ಆಗಿ ಚಿತ್ರಾನ್ನ ಮಾಡ್ಬಿಟ್ಟಿದ್ದೀನಿ. ನಮ್ಮಿಬ್ರಿಗೂ ತುಂಬಾ ಇಷ್ಟ ಆಗತ್ತೆ ಚಿತ್ರಾನ್ನ. ಹಂಗಾಗಿ ಉಪ್ಪಿಟ್ಟು ಮೊದಲು ಮನು ತಿಂತಾನೆ ಇರಲಿಲ್ಲ, ನನಗೂ ಏನು ಇಷ್ಟ ಆಗ್ತಿರ್ಲಿಲ್ಲ. ಬಟ್ ಉಪ್ಪಿಟ್ಟನ್ನ ತುಂಬಾ ಚೆನ್ನಾಗಿ ಮಾಡೋದು ಕಲ್ತ್ಕೊಬಿಟ್ಟಿದ್ದೀನಿ. ಲಾಸ್ಟ್ ವೀಕ್ ಮಾಡಿದ್ನಲ್ಲ ಅಲ್ವಾ ಮನು, ಸಾಕತ್ತಾಗಿ. ಆಕ್ಚುಲಿ ಉಪ್ಪಿಟ್ಟಿಗೆ ಪ್ರಿಪೇರ್ ಆಗಿದ್ದೆ. ನನ್ನ ಹೊಟ್ಟೆನೂ ಉಪ್ಪಿಟ್ಟಿಗೆ ಪ್ರಿಪೇರ್ ಮಾಡಿದ್ದೆ. ನೀನ್ ನೋಡಿದ್ರೆ ಚಿತ್ರಾನ್ನ ಕೊಟ್ಬಿಟ್ಟು ಎಲ್ಲ ಚಿತ್ರಾನ್ನ ಮಾಡಿ. ಉಪ್ಪಿಟ್ಟು ಬೇಕಿತ್ತ ನಿಂಗೆ? ನೀನೇ ತಾನೆ ಹೇಳಿದ್ದು ಉಪ್ಪಿಟ್ಟು ಮಾಡ್ತೀನಿ ಅಂದೆ. ಆಮೇಲೆ ಉಪ್ಪಿಟ್ಟು ಬೇಗ ಹೊಟ್ಟೆ ಹಶ್ವಾಗ್ಬಿಡತ್ತೆ, ಬೇಡ ಅನ್ಕೊಂಡು ಚಿತ್ರಾನ್ನ ಮಾಡಿದೆ. ಚೆನ್ನಾಗೈತೆ ಹೋಗ್ಲಿ. ಉಪ್ಪಿಟ್ಟು ಚಿತ್ರಾನ್ನ ಎರಡು ಸಖತ್ತಾಗಿ ಮಾಡ್ತೀನಿ ನಾನು. ಬಿರಿಯಾನಿ ರೇಂಜಿಗಿರುತ್ತೆ ನಾನು ಮಾಡೋ ಚಿತ್ರಾನ್ನ. ಏನಪ್ಪ ಆಯ್ತಾ? ಈಗ ಹೋಗಿ ಒಂದು ಅರ್ಧ ಗಂಟೆ ಮಲ್ಕೋಬಿಟ್ರೆ ಅಷ್ಟು ನೆಮ್ಮದಿ. ಮಲ್ಕೊಳಕ್ಕೆ ಮನೆ ಕ್ಲೀನಿಂಗ್ ಕೆಲಸ ನಡೀತಾ ಇದೆ. ಬಂದಿದ್ದಾರೆ, ಕ್ಲೀನ್ ಮಾಡ್ತಾ ಇದ್ದಾರೆ. ಈಗೆಲ್ಲಿ ಮಲ್ಕೊಳಕ್ಕಾಗತ್ತೆ. ನಾನು ಹೋಗಿ ಹಿಂಗೆ ತಲೆ ಕೊಟ್ಟೆ ದಿಂಬಿಗೆ ಬಂದರು. ಸಾಯಂಕಾಲ ಬರ್ತೀನಿ ಅಂತ ಹೇಳಿದರು. ಬೇಗನೆ ಬಂದವ್ರೆ. ಮುಗಿಸ್ಬಿಟ್ಟು ಅವ್ರ ಮನೆ ಕೆಲಸನೂ ಮಾಡ್ಕೋಬೇಕಂತೆ. ನಾಳೆ ಹಬ್ಬಕ್ಕೆ, ನಾಳೆ ಧನಲಕ್ಷ್ಮಿ ಪೂಜೆ. ಸೊ ಹಂಗಾಗಿ ಬಂದೆ, ಇಲ್ಲಿ ಮುಗಿಸ್ಕೊಟ್ಬಿಟ್ಟು ಹೋಗ್ಬಿಡೋಣ ಅಂತ. ಒಳ್ಳೇದಾಯಿತು, ಅವ್ರು ಮುಗಿಸ್ಕೊಟ್ಟು ಹೋದ್ಮೇಲೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂದ್ಕೊಂಡು ಓಡಾಡ್ತಾ ಇದ್ದೀನಿ ಆರಾಮಾಗಿ. ಹೋಗಪ್ಪ, ಹಾಲು ತರಂಗಿದ್ರೆ ತಂದ್ಬಿಡು. ನನಗೆ ಬೇಕಂದರೆ ನನಗೆ ಒಳ್ಳೇದು. ಯಾಕಂದ್ರೆ ಎಣ್ಣೆಯಿಂದ ಭಾಳ ಒಳ್ಳೆ ಬುದ್ಧಿ ಕಲ್ತಿದ್ದೀಯ. ಕಾಫಿ ಬೇಕಮ್ಮನು ಅಂದ್ರೂ ಬೇಡ ಬೇಡ ಅಂತೀಯ. ಮಲ್ಕೋ ಅಲ್ಲಿ, ಇಲ್ಲ ಹೋಗಲ್ಲೇ ರೂಮಲ್ಲೇ ಮಲ್ಕೋ. ವಾಟರ್ ತಗೊಂಡ್ಬರ್ಲಿ ಫಸ್ಟು ರೂಮ್ ಒರೆಸ್ಕೊಬಿಡಿ ಅಂತೀನಿ, ಆಮೇಲೆ ಹೋಗಿ ಮಲ್ಕೋಬಹುದು. ನಾನು ಕೂತ್ಕೊಂಡು ಅಲ್ಲಿ ತನಕ ಒಂದು ಸ್ವಲ್ಪ ಹೊತ್ತು TV ನೋಡ್ತೀನಿ. ಡಿಸ್ಟರ್ಬ್ ಮಾಡಬೇಡ. ನೀನೇ ಮಾಡೋದು, ಕರಿತಾನೆ ಇರ್ತೀಯ. ಹೋಗಿ ಆರಾಮಾಗಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು. ನಿದ್ದೆ ಬರ್ತೈತೆ ನನಗೆ. ನಿದ್ದೆ ಅವಾಯ್ಡ್ ಮಾಡೋಕ್ಕೆ TV ನೋಡೋದು ನಾನು. ಇವಾಗ ಜಸ್ಟ್ ಮನೆ ಕ್ಲೀನಿಂಗ್ ಎಲ್ಲ ಆಯಿತು. ಹೋದ್ರು ಕೆಲಸದವರು ಎಲ್ಲನೂ ಹೋಲ್ಸೇಲಾಗಿ ಎಲ್ಲನೂ ಕ್ಲೀನ್ ಮಾಡಿಸ್ಕೊಬಿಟ್ಟಿದ್ದೀನಿ. ಹಬ್ಬಕ್ಕೆ ಏನೇನು ಬೇಕು ಎಲ್ಲ ವಿ ಆರ್ ಆಲ್ ಸೆಟ್ ಟು ಸೆಲೆಬ್ರೇಟ್ ಹಬ್ಬ. ಪೂಜಾ ರೂಮನ್ನು ಕ್ಲೀನ್ ಮಾಡ್ಕೊಂಡು ಆಗೋಯ್ತು. ದೇವ್ರ ಸಾಮಾನೆಲ್ಲ ತೊಳೆದಿಟ್ರು. ನಂದೇನಿದ್ರು ಕೆಲಸ ದೇವ್ರ ಫೋಟೋನ ಒರೆಸ್ಕೊಂಡು ಕುಂಕುಮ ಇಟ್ಕೊಂಡು ಪೂಜೆ ಮಾಡೋದಷ್ಟೇ. ಅಷ್ಟೊತ್ತಿಗೆ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗಿ ಹೋಗಿದೆ.
ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅನ್ಕೊಂಡು ಹೋದೆ, ಹೊಟ್ಟೆ ಹಶ್ವಿಗೆ ಮಲ್ಕೊಳ್ಳೋಕೆ ಆಗಲಿಲ್ಲ. ಮಧ್ಯಾಹ್ನ ಚಿತ್ರಾನ್ನ ಮಾಡಿದ್ನ, ಫುಲ್ ಚಿತ್ರಾನ್ನ ಖಾಲಿ ಮಾಡಿದ್ವಿ. ಇನ್ನೇನು ಮಾಡೋಕ್ಕೆ ಹೋಗಿರಲಿಲ್ಲ ನಾನು, ಇನ್ನೇನು ಬಿಡು ಸಂಜೆ ಅಡುಗೆ ಮಾಡೋಣ ಅಂದ್ಕೊಂಡು. ಇವಾಗ ನೋಡಿದ್ರೆ ಹಶ್ವಾಗ್ತಾ ಇದೆ. ಹಂಗೆ ಹೂನು ಬೇಕು ಪೂಜೆಗೆ. ಏನಪ್ಪ ಹಂಗೆ ಹೊರಗಡೆಗೆ ಹೋಗಿ ಏನಾದ್ರು ತಿನ್ಕೊಂಡು ಹೂವು ತಗೊಂಡು ಬರೋಣ. ಇನ್ನು ಎಷ್ಟೊತ್ತು ನಿಂದು? ಆಯ್ತಾ, ಸರಿ ಬಾ. ಮನು ಹಾಲು ತಗೊಂಡು ಬಂದು ಬಿಸಿಗಿಟ್ಟಿದ್ದಾರೆ. ನಾನು ಹೋಗಿ ಬಂದು ಕುಡಿಯೋಣ ಹೆಂಗೆ? ಕುಡಿದ್ಬಿಟ್ಟು ಹೋಗೋಣ ಅಂತ ಹೇಳಿ. ಅಯ್ಯಯ್ಯೋ ಉಕ್ಕೋಯ್ತು. ಈಗ ಎಲ್ಲನೂ ಕ್ಲೀನ್ ಮಾಡಿಸಿದ್ದೀನಿ. ಒಂದೊಂದ್ಸರಿ ಹಿಂಗೆ ನೋಡಿ, ಫುಲ್ ಸಿಮ್ಮಲ್ಲಿ ಇಟ್ಟಿದ್ರು ಉಕ್ಕೋಗ್ಬಿಡತ್ತೆ. ಆಯ್ತು, ಕೆಲಸ. ಇಲ್ಲಿ ಪೂಜಾ ಸಾಮಾನೆಲ್ಲ ತೊಳಸಿಟ್ಬಿಟ್ಟಿದ್ದೀನಿ. ನಂದು ಇನ್ನೂ ಸ್ನಾನ ಆಗಿರಲಿಲ್ವಲ್ಲ, ಅವರು ಸ್ನಾನಗಿನ ಎಲ್ಲ ಮಾಡ್ಕೊಂಡು ಬಂದಿದ್ರು. ಹೇಳಿದೆ ನಾನು, ಸ್ನಾನನೆಲ್ಲ ಮಾಡಿಕೊಂಡೇ ಬನ್ನಿ, ನನಗೆ ಪೂಜಾ ರೂಮೆಲ್ಲ ಕ್ಲೀನ್ ಮಾಡಿಕೊಡ್ಬೇಕು, ಫುಲ್ಲು ಡೀಪ್ ಕ್ಲೀನ್ ಮಾಡಬೇಕು ಅಂತ. ನಾನು ಸಂಜೆ ಸ್ನಾನಕ್ಕೆ ಪ್ಲ್ಯಾನ್ ಮಾಡಿದ್ದೆ. ಸ್ನಾನ ಮಾಡ್ಕೊಂಡು ನಾನು ಮಾಡ್ತೀನಿ ಅಂತ ಹೋದರೆ ನಾನು ಸ್ವಲ್ಪ ಕೆಲಸ ತೀರಾ ನಿಧಾನ, ನಾನು ಕೆಲಸ ಮಾಡೋದು ಸ್ಪೀಡ್ ಇಲ್ಲ ನಂದು ಮನೆ ಕೆಲಸಗಳು. ಹಂಗಾಗಿ ಸಿಕ್ಕಾಬಿಟ್ಟೆ ಟೈಮ್ ತೊಗೊಬಿಡತ್ತೆ. ಅವರಾಗಿದ್ಕೆ ಪಟ 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 ಅಂತ ಮುಗಿಸ್ಕೊಟ್ಬಿಟ್ಟು ಹೋದ್ರು. ಹೋಗ್ತೀನಿ ಈಗ, ಅದೊಂದು ಸ್ಟವ್ ಬೇರೆ ಕ್ಲೀನ್ ಮಾಡ್ಕೋಬೇಕು. ಮಾಡಿ ಅವ್ರಿಗೆ ಕಾಫಿ ಮಾಡಿಕೊಟ್ಬಿಟ್ಟು ಹೊರಗಡೆ ಹೋಗಿ ಫಸ್ಟ್ ಏನಾದರೂ ತಿನ್ನೋಣ. ಹಶ್ವಾಗ್ತಾ ಇದೆ. ಪಾಪ ಮಂಜು ಇಷ್ಟಪಟ್ಟಿದ್ದು ಸಿಗಲಿಲ್ಲ, ಅದಕ್ಕೆ ಕರ್ಕೊಬಂದು ಸ್ಯಾಂಡ್ವಿಚ್ ಕೊಡಿಸ್ತಾ ಇದ್ದೀನಿ. ಹೆಂಗಿದೆಯಪ್ಪ? ಹೌದಾ, ವೆರಿ ಗುಡ್. ಕೊಡಿ ಟೇಸ್ಟ್ ಮಾಡೋಣ. ಚೆನ್ನಾಗಿ, ತುಂಬ ಚೆನ್ನಾಗಿದೆ. ನೋಡ್ದಾ, ಎಂತೆಂಥದ್ದೆಲ್ಲ ನಿಂಗೆ ಕೊಡಿಸ್ತೀನಿ ಕರ್ಕೊಬಂದು. ಹೌದೌದು, ಇವೆಲ್ಲ ನಂಗೆ ಏನು ಗೊತ್ತೇ ಇರಲಿಲ್ಲ. ಕರೆಕ್ಟ್. ಸ್ಯಾಂಡ್ವಿಚ್ ಅಂದ್ರೇನು ಅದು ತಿಂತಿದೆಯಲ್ಲ ಅದೇ. ಇವಾಗ ಜಸ್ಟ್ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ದೇವ್ರ ಸಾಮಾನು ರೆಡಿ ಮಾಡ್ಕೊತಾ ಇದ್ದೀನಿ. ಅವೆಟ್ಟು ಆರ್ಲಿ ಅಂದ್ಕೊಂಡು ಇಟ್ಟಿದ್ರೆ ಬುಟ್ಟಿಯಲ್ಲಿ, ಆ ನೀರು ಸೋರ್ಕೆನೇ ಆಗಿಲ್ಲ, ಎಲ್ಲ ಹಂಗಂಗೆ ಡ್ರಾಪ್ಲೆಟ್ಸ್ ಐತೆ. ನೀವು ಒರೆಸ್ಕೊಂಡು ಎಲ್ಲ ರೆಡಿ ಮಾಡ್ಕೋಬೇಕು. ಒರೆಸ್ಕೊತಾ ಇದೆ. ವೀಕೆಂಡ್ 2 days ಹೆಂಗೆ ಹೋಗತ್ತೆ ಅನ್ನೋದೇ ಗೊತ್ತಾಗಲ್ಲ. ಕೆಲಸನೆಲ್ಲ ಮುಗಿಸಿ ಒಂದು ಸ್ವಲ್ಪ ಟಿ ವಿ ನೋಡೋಣ ಅಂತ ಕೂತ್ಕೊಂಡ್ರೆ ಏನಂದ್ರೆ ಏನು ಬರ್ತಾಯಿಲ್ಲ ಟಿ ವಿಲಿ. ಯಾವ ಚಾನಲ್ ಹಾಕ್ಕೊಂಡ್ರು ಬೋರು. ಇನ್ನು ನ್ಯೂಸ್ ಚಾನಲ್ ಹಾಕ್ಕಂತೀರಾ, ಅದರಷ್ಟು ಅಟ್ಟರ್ ವೇಸ್ಟ್ ಚಾನಲ್ಗಳು ಇನ್ನೊಂದಿರಲ್ಲ. ಎಲ್ಲಿ ನೋಡಿದ್ರು ಅಲ್ಲಿ ಮರ್ಡರ್ ಆಗಿದೆ, ಇಲ್ಲಿ ಮರ್ಡರ್ ಆಗಿದೆ, ಅಲ್ಲಿ ಹುಡುಗಿನ ಕೊಲೆ ಮಾಡವನೆ, ಅವನ ಲವ್ ಮಾಡೋಂದ ಮಾಡಲ್ಲ ಅಂದ್ಬಿಟ್ಟು ಕೊಲೆ ಮಾಡವನೆ, ಇಲ್ಲಿ ಹೆಣ್ತಿನ ಸಾಯಿಸವನೆ, ಅಲ್ಲಿ ಅನಸ್ತೇಶ ಕೊಟ್ಟು ಸಾಯಿಸವನೆ. ಬರೀ ಇವೇ ಕೇಳಿ 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 ಅಪ್ಪ. ಅದಕ್ಕೆ ನಾನು 10 ವರ್ಷದ ಹಿಂದೆನೆ ಟಿವಿ ನೋಡೋದು ಬಿಟ್ಬಿಟ್ಟಿದ್ದೆ. ಅದು ನ್ಯೂಸ್ ಚಾನಲ್ ಅಂದ್ರೆ ಬರೀ ಮರ್ಡರ್ಗಳು ತೋರ್ಸೋದ್ ಥರ ಆಗೋಗ್ಬಿಟ್ಟೈತೆ. ಬೇರೆ ಅವ್ರಿಗೆ ಇನ್ನೇನು ಇರಲ್ವಲ್ಲ. ಮೊದ್ಲು ಹೆಂಗಾಗೋದು, DD ನ್ಯಾಷನಲ್ ಅದು ಇದು ಎಲ್ಲ ಇದ್ದಾಗ ಏನಾಗೋದು, ಅವರು ಅರ್ಧ ಗಂಟೆ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಅಂತ ತೋರಿಸೋದು. ಅರ್ಧ ಗಂಟೆನೂ ಇಲ್ಲ, 15 minutes 20 minutes ಅಷ್ಟೊಂದು ಮುಗಿದೋಗೋದೆಲ್ಲ. ಅದೆಷ್ಟು ಚೆನ್ನಾಗಿರೋದು ನ್ಯೂಸ್. DD ಈಗ ಏನಾಗೋಯ್ತು, ಇವರು ಡೆಡಿಕೇಟೆಡ್ ಆಗಿ ನ್ಯೂಸ್ ಚಾನಲ್ ಮಾಡ್ತೀನಿ ಅಂದ್ರೆ ತೋರ್ಸಕ್ಕೆ ಏನಿದೆ ಅವ್ರಿಗೆ? ಏನು ಇರಲ್ಲ. ರುಬ್ಬೋದು 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 ರುಬ್ಬಿ ರುಬ್ಬಿ ಈಗ ಹೆಂಗಾಗೋಗ್ಬಿಟ್ಟಿದೆ ಅಂದ್ರೆ ಯಾರನ್ನ ನೋಡಿದ್ರು ಅನುಮಾನ ಪಡಬೇಕು, ಇವ್ರು ಏನಾದ್ರು ಸ್ಕೆಚ್ ಇಡ್ತಾವ್ರ ನಮಗೆ. ಹಾಗಾಗೋಗಿ ಮನು ಮೇಲೆ ಈಗ ನಂಬಿಕೆ ಇಲ್ಲ ನನಗೆ ಅಂತೀನಿ. ಹೌದು, ನಾನು ಕೇಳಿದೆ ನೀನು. ನಾನು ಕೇಳಿದೆ ಅಪ್ಪ. ಅದಕ್ಕೆ ನ್ಯೂಸ್ ಚಾನಲ್ಗಳು ನೋಡೋದೇ ಬಿಟ್ಬಿಟ್ಟಿದ್ದೀನಿ. ಬೇಡವೇ ಬೇಡ. ಅದು ನೋಡಿ 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 ಯಾರು ನೋಡಿದ್ರು ಅನುಮಾನ ಪಡಂಗಾಯ್ತದೆ. ಒಂದು ಕಡೆ ಭಯನೂ ಬರುತ್ತೆ, ಇನ್ನೊಂದು ಕಡೆ ಆರೋಗ್ಯನ್ಸು ಸ್ಟಾರ್ಟ್ ಆಗುತ್ತೆ. ಎಲ್ಲರ ಹತ್ರನೂ ಆರೋಗ್ಯಂಟಾಗಿರ್ಬೇಕು, ಅವಾಗ ಯಾರೂ ನಮ್ಮೇನು ಟಚ್ ಮಾಡಲ್ಲ ಅನ್ನೋ ಥರ ಅಲ್ವಾ? ಎಕ್ಸಾಕ್ಟ್ಲಿ. ಮಧ್ಯಾಹ್ನ ಏನು ಮಾಡಿಲ್ಲ, ಅಡುಗೆ ಮನೆಗೆ ಹೋಗ್ಬೇಕು ನಾನೀಗ. ನಂಗೆ ಇಷ್ಟ ಇಲ್ಲ. ಏನು ತರ್ತೀಯ? ಊಟ ಗೊತ್ತೇ ಇರಲಿಲ್ಲ ನನಗೆ. ಇದು ತಿನ್ಬೇಕು ಅನಿಸ್ತೈತೆ, ಆಂಧ್ರ ಸ್ಟೈಲ್ ಮೀಲ್. ಅದು ಸಿಗಲ್ಲ. ಮೀಲ್ ತರ್ತೀನಿ, ಅದನ್ನ ಆಂಧ್ರ ಸ್ಟೈಲ್ ಹಾಕೊಂಡು ತಿಂದು. ಇಲ್ಲೊಂದು ಮೆಸ್ ಇತ್ತಲ್ಲ ಆಂಧ್ರದ್ದು, ಅದೇನಾದ್ರು ಓಪನ್ ಇದೆಯಾ ನೋಡೋಣ. ನೋಡೋಣ. ಬಟ್ ಅವ್ರ ಪಪ್ಪು ಅಷ್ಟೇ ಕೊಡ್ತಾರೆ, ಕೇಳ್ಬೇಕು. ರೈಸ್ ನಾನೇ ಮಾಡ್ತೀನಿ ಮನೇಲಿ. ಕೇಳಂದ್ರು ಅದಕ್ಕೆ.
ಅಲ್ವಾ ಫುಲ್ ಮೀಲ್ ತಗೊಳ್ಳಿ ಅಂದರೆ ಬೇಡ, ಅವರು ಸೋಡಾ ಹಾಕ್ಬಿಡ್ತಾರೆ ರೈಸ್ಗೆ, ಅದೆಲ್ಲ ಬೇಡ, ಮನೇಲಿ ಅಚ್ಚುಕಟ್ಟಾಗಿ ಮಾಡ್ತೀನಿ. ಓಕೆ ಈಗ ಅಡುಗೆ ನನಗೆ ಫಸ್ಟ್ ಆಫ್ ಆಲ್ ನನ್ನ ಕಿಚನ್ ಅಂದ್ರೇ ಆಗಲ್ಲ. ಇವತ್ತು 2 ಟೈಮ್ಸ್ ಕುಕ್ ಮಾಡಿದ್ದೀನಿ, ಬೆಳಗ್ಗೆ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಲಂಚು ಎಲ್ಲ. ಈಗ ಪುನಃ ಹೋಗಿ ಡಿನ್ನರ್ ಕುಕ್ ಮಾಡೋದು ಅಂದ್ರೆ ಅದರಷ್ಟು ಇರಿಟೇಷನ್ ಇನ್ನೊಂದಿರಲ್ಲ. ನೋಡೋಣ, ಆಂಧ್ರ ಸ್ಟೈಲ್ ಪಪ್ಪು ತಿನ್ನಬೇಕು ಅನ್ನಿಸ್ತಾ ಇದೆ. ಅದು ಇರೋದು ಡೌಟ್. ಇವತ್ತು ಸುಮಾರು ಅಂಗಡಿಗಳು ಕ್ಲೋಸ್ ಆಗಿದೆ. ನಾಳೆ ಧನಲಕ್ಷ್ಮಿ ಪೂಜೆ ಅಲ್ವಾ, ಎಲ್ಲ ಪೂಜೆ ಮಾಡೋರಲ್ಲೇ ಇವತ್ತು ಕ್ಲೀನಿಂಗ್ ಮಾಡಿಕೊಂಡು ಕ್ಲೋಸ್ ಮಾಡಿದ್ದಾರೆ. ಇಲ್ಲ ಸಿಕ್ಕಿಲ್ಲ ಅಂದರೆ ಆ್ಯಸ್ ಯೂಶ್ವಲ್ ನಾನೇ ಹೋಗ್ಬಿಟ್ಟು ಆಂಧ್ರ ಸ್ಟೈಲ್ ಪಪ್ಪು ಮಾಡ್ತೀನಿ. ಬಟ್ ಸೊಪ್ಪು ಹಾಕಿ ಎಲ್ಲ ತರಕಾರಿ ಹಾಕಿ ಗಟ್ಟಿಗೆ ಮಾಡ್ತೀನಿ. ಓಕೆ ನಮ್ಮನ್ನು ಇನ್ ಕೇಸಲ್ಲಿ ಸಿಕ್ಕಿಲ್ಲ ಅಂದರೆ ನಾನೇ ಮನೇಲಿ ಮಾಡಲಾ? ಇಲ್ಲಾಂದ್ರೆ ಮಾಡೇ ಬಿಡ್ತೀನಿ ಬಿಡತ್ತಾ, ಇನ್ನೇನು ಅಲ್ಲಿಗೆ ಹೋಗ್ತಾರೋದು ಒಂದು ಟೈಮ್ಗೆ. ತರಕಾರಿ ಎಲ್ಲ ರೆಡಿ ಇದೆ, ಹೋಗತ್ತಾಗ ಸುಮ್ಮನೆ ಮಾಡೇ ಬಿಡೋಣ, ಅಲ್ಲಿಂದ ಇಲ್ಲಿಂದ ತರೋ ಅಷ್ಟೊತ್ತು ಏನು ಮಾಡೋಕ್ಕಾಗತ್ತೆ. ಒಂದೊಂದು ಸರಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು. ಮೂಡ್ ಇದೆಯೋ ಬಿಟ್ಟಿದೆಯೋ ಮ್ಯಾಟರ್ ಆಗಲ್ಲ, ಹೊಟ್ಟೆ ಕೇಳಬೇಕಲ್ಲ. Next morning. ಈ ಗಾಡಿನ ಮುಂದೆ ನಿಲ್ಸೋಕ್ಕಾಗಲ್ಲ ಅಲ್ಲ? ಹಾಂ, ಮುಂದೆ ನಿಲ್ಲಿಸಿ ಕಾರ್ ಹಿಂದೆ ನಿಲ್ಸ್ಕೊಂಡಾಗ ತೆಗ್ಯಕ್ಕೆ ಈಸಿ ಆಗುತ್ತೆ. ಆ ಕಡೆಗೆ ನಿಲ್ಸಿ ಮುಂದಕ್ಕೆ. ಅವರು ನಮ್ಮ ಕಾರ್ ಹಿಂದೆನೇ ನಮ್ಮ ಬೈಕ್ನು ನಿಲ್ಲಿಸ್ತಾರ, ತೆಗೆಯೋದು ಕಷ್ಟ. ನಮ್ಮ ರೋಡಲ್ಲಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ರಂಗೋಲಿ ಹಾಕಿದ್ದಾರೆ. ಇವತ್ತು ಹಬ್ಬ ಅಲ್ವಾ, ಹಿಂಗೆ ಯಾರ ಮನೆ ಮುಂದೆ ನೋಡಿದ್ರು ಕಲರ್ಫುಲ್ ರಂಗೋಲಿ. ನಮ್ಮನೆ ಮುಂದೆನೂ ಹಾಕಿದ್ದಾರೆ ನಮ್ಮ ಬಾಡಿಗೆಯವರು, ಫುಲ್ ಕಲರ್ಫುಲ್ ಆಗಿ. ಹಿಂಗಿರ್ಬೇಕಂತೆ ಬೆಂಗಳೂರು, ಹಿಂಗಿರ್ಬೇಕಂತೆ ಬೆಂಗಳೂರು ಅಂತ ಹೇಳ್ತಾ ಇದ್ದೀನಿ. ಹಿಂಗೆ ಇದ್ದಿದ್ದು ಬೆಂಗಳೂರು ಮೊದಲು, ಆಮೇಲೆ ಅದೇನೋ ಪ್ರೋಗ್ರೆಷನ್ ಅದು ಇದು ಆಳು ಮೂಳು ಅನ್ಕೊಂಡು ಜನಗಳು ಇಲ್ಲದೆ ಇರೋಕ್ಕೆ ಆಗಲ್ಲ, ಆ ರೇಂಜಿಗೆ ಮಾಡ್ಬಿಟ್ಟವ್ರೆ. ಇವತ್ತೆಲ್ಲ ಗೌರ್ಮೆಂಟ್ ಹಾಲಿಡೇ ಎಲ್ಲ ಫುಲ್ಲು ಖಾಲಿ ಖಾಲಿ ರೋಡೆಲ್ಲ. ಬೆಳಗಿನ ಜಾವ 5:30-6 ಗಂಟೆಲಿ ನೋಡ್ತೀವಲ್ಲ ಬೆಂಗಳೂರು, ಹಂಗಿದೆ ಇವತ್ತು. ಖುಷಿ ಆಗ್ತಾ ಇದೆ. ಎನಿವೇಸ್, ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಗೌರ್ಮೆಂಟ್ ರಜಾನಾದರೂ ಇರಲಿ, ಇನ್ನೊಂದಾರು ಇರಲಿ, ಮತ್ತೊಂದಾರು ಇರಲಿ, ನಮ್ಮ ಕೆಲಸ ಇತ್ತಾ ಹೋಗ್ತಾ ಇರಬೇಕು. ನಮ್ಮ ಕೆಲಸಕ್ಕೆ ಯಾವ ಗೌರ್ಮೆಂಟ್ ರಜೆಗಳು ಅಪ್ಲೈ ಆಗಲ್ಲ. ಸೊ ಹೋಗಿ ಕೆಲಸ ಮುಗಿಸ್ಕೊಂಡು ಬರೋಣ ಅಂದ್ಕೊಂಡು ಹೊರಟಿದ್ದೀವಿ. ವೀಕ್ಲಿ ಒನ್ಸ್ ಹೋಗ್ಬೇಕಾಗತ್ತೆ, ಅದಕ್ಕೆ ಮಂಡೇ ಫಿಕ್ಸ್ ಮಾಡ್ಕೊಬಿಟ್ಟಿದ್ದೀವಿ. ಸಂಡೇ ಎಲ್ಲ ರೆಸ್ಟ್ ಮಾಡಿರ್ತೀವಲ್ಲ, ಮಂಡೇ ಆರಾಮಾಗಿ ಎದ್ದೋಗ್ಬೋದು ಅಂತ. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ವೀಕ್ ಮಿಡ್ಡಲ್ಲೆಲ್ಲ ಹೋಗ್ತೀವಿ ಅಂದರೆ ನಾವು ಮಲಗದೇ ಲೇಟ್ ಮಾಡ್ಕೊತೀವಿ, ಬೆಳಗ್ಗೆ ಬೇಗ ಎದ್ದು ಹೋಗೋಕ್ಕಾಗಲ್ಲ. ಆಮೇಲೆ ಇಲ್ಲಿ ಈ ಕಡೆ ಆಫೀಸ್ ಕೆಲಸಕ್ಕೂ ಟ್ರಬಲ್ ಆಗುತ್ತೆ, ಆ ಕಡೆ ಆ ಕೆಲಸನೂ ನೆಮ್ಮದಿಯಾಗಿ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಮಂಡೇ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ನೋಡೋಣ ಹೆಂಗೆ ಹೋಗುತ್ತೆ. ವಾಟ್ ಯು ಸೇ ಮಿಸ್ಟರ್ ಹಸ್ಬೆಂಡ್? ಎಕ್ಸಾಕ್ಟ್ಲಿ, ಫ್ರೀ ಮೈಂಡ್ ಮಾಡ್ಕೊಂಡು ಹೋಗೋದ್ರಲ್ಲಿ ಕೆಲಸಗಳು ಈಸಿಗೆ ಆಗ್ತವೆ. ಫ್ರೀ ಮೈಂಡ್ ಇಲ್ಲ ಅಂದರೆ ತುಂಬ ಕಷ್ಟ. ವೀಕ್ ಡೇಸಲ್ಲಿ ತುಂಬ ಯೋಚನೆಗಳು ನಡೀತಾ ಇರ್ತವೆ, ಅದು ಇದು ಅಂತ, ವರ್ಕೌಟ್ ಆಗಲ್ಲ. ಈ ಮೇನ್ ರೋಡು ಖಾಲಿ ಇದೆ ಅಂದರೆ ಜಸ್ಟ್ ಇಮ್ಯಾಜಿನ್. ಇವತ್ತು ಜನ ಎಲ್ಲ ಮನೇಲಿ ರೆಸ್ಟ್ ಮಾಡ್ತಾವ್ರೆ, ಧನಲಕ್ಷ್ಮಿ ಪೂಜೆ ಮಾಡ್ಕೊಂಡು ಖಾಲಿ ಖಾಲಿ ಕಾಣ್ತಾ ಇದೆ. ಬಸ್ಸೇ ಜಸ್ಟ್ 2 ನಿಮಿಷ ನಿಲ್ಲಿಸಿ ಮೂವ್ ಆಗ್ತಾ ಇದೆ. ಜನಗಳೇ ಇಲ್ವಲ್ಲ ಮತ್ತೆ ಮಾಡಲ್ವಾ? ಕೇಳ್ತೀಯಲ್ಲ, ಮಾಡ್ತೀಯಾ ಅಂತ. ನಾವು ಇಡ್ಲಿಗಳು, ನಂಗೆ ಈಗ ಅನಿಸ್ತೈತೆ ನಾನು ಮಸಾಲೆ ದೋಸೆ ತಗೋಬೇಕು. Later that same evening. ಹೆವಿ ಹೊಡಿತವ್ರೆ, ಚಿಕ್ಕ ಮಕ್ಕಳೆಲ್ಲ ಸೇರ್ಕೊಂಡು ಫುಲ್ಲು ಹೊಗೆ, ಲಿಟ್ರಲಿ ಏನು ಕಾಣಿಸ್ಬಾರ್ದು ಹಂಗೆ. ಆ ಕಡೆನೂ ಹೊಡಿತವ್ರೆ, ಆ ಕಡೆ ಎಲ್ಲ ಡಮ್ ಡಮ್ಮು, ಈ ಕಡೆ ಎಲ್ಲ ತುಸ್ ಪಟಾಕಿಗಳು. ಓ ಸೂಪರ್.
ನಾವು ಬೆಳಗ್ಗೆ ಏನೋ ಕೆಲಸದ ಮೇಲೆ ಆಚೆ ಹೋಗಿ ಬಂದಿದ್ದಲ್ಲ, ಭಯಂಕರ ಸುಸ್ತಾಗಿ ಹೋಗಿತ್ತು. ಮಲ್ಕೊಂಡು ಸಾಯಂಕಾಲ ಈ ಪಟಾಕಿಗಳ ಶಬ್ದಕ್ಕೆ ನಾವು ಎದ್ದೋ, ಇಲ್ಲಾಂದರೆ ನಾವು ಮೋಸ್ಟ್ಲಿ ಎದ್ದೇಳ್ತಾನೆ ಇರಲಿಲ್ಲ ನಾನು. ಈಗ ಮಂಜು ಅವರು ಹತ್ರ 7:15 ಆಗ್ತಾಯಿದೆ. ಈಗ ಅವರು ರೆಡಿ ಮಾಡ್ಕೊತವ್ರೆ. ಏನು ಅಂದರೆ ನೋಡ್ಬೋದು ದೀಪಗಳನ್ನೆಲ್ಲ ಇಟ್ಟಿದ್ದಾರೆ. ಆದರೆ ಅವರೆಲ್ಲಿ ಅಂದರೆ ಇಲ್ಲಿ ನೋಡಿ, ಮೇಡಮ್ ಅವರು ಫುಲ್ಲು ರೆಡಿ ಆಗ್ತಾವ್ರೆ. ಈ ವರ್ಷ ಸಿಂಪಲ್ ಆಗೇ ಮಾಡ್ತಾ ಇದೀನಿ ಹಬ್ಬ. ಅಂದ್ರೆ ತುಂಬಾ ಹೊರಗಡೆ ಓಡಾಡ್ಕೊಂಡು ಬರೋದೆಲ್ಲ ಇತ್ತಲ್ಲ, ಸೊ ಹಂಗಾಗಿ ಮನು ಅಡ್ವಾನ್ಸ್ ಆಗಿ ಹೇಳ್ಬಿಟ್ಟಿದ್ರು, ಹಬ್ಬದ ಅಡುಗೆ ಎಲ್ಲ ಏನು ಇಟ್ಕೊಬೇಡಮ್ಮ, ಅದಾಗದೇ ಇಲ್ಲ ನಿನ್ ಕೈಲಿ, ಇವತ್ತು ನಿನಗೆ ಬೇಕಂದ್ರೆ ಹೋಟೆಲ್ಗೆ ಹೋಗಿ ತಿನ್ಕೊಂಡು ಬಂದ್ಬಿಡೋಣ ಅಂತ. ಇವತ್ತು ಯಾವುದೇ ವೆಜ್ ಹೋಟ್ಲಿಗೆ ಹೋದ್ರು ದೀಪಾವಳಿ ಸ್ಪೆಷಲ್ ಊಟ ಇರುತ್ತೆ ಆಲ್ಮೋಸ್ಟ್ ನಮ್ಮ ನ್ಯೂ ಬಿಎಲ್ ರೋಡಲ್ಲಿ. ಸೊ ನಾನು ಹೋಟೆಲ್ ಗಿಟ್ಟಲ್ಲೆಲ್ಲ ಏನು ಬೇಡ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ದೀನಿ. ಸ್ವೀಟ್ಸ್ ಆಬ್ವಿಯಸ್ಲಿ ಇಬ್ರು ತಿನ್ನಲ್ಲ, ಮಾಡಿಲ್ಲ, ಬರೀ ಅದೇ ದೀಪಗಳು ಹಚ್ಚಿ ಈ ಸರಿ ಸಿಂಪಲ್ ಆಗಿ ಹಬ್ಬ ಮುಗಿಸ್ತಾ ಇರೋದು. ಯಾಕೆಂದ್ರೆ ಇವತ್ತಿಂದ ಸ್ಟಾರ್ಟ್ ಅಲ್ಲ ಅದು ದೀಪಗಳು ಹಚ್ಚೋದು, ಹಂಗಾಗಿ. ಸೊ ಅದಕ್ಕೆ ನೆನ್ನೆ ಎಲ್ಲಾನೇ ಪ್ರಿಪೇರ್ ಮಾಡಿಸ್ಕೊಬಿಟ್ಟಿದ್ನಲ್ಲ ಅವ್ರನ್ನ ಕರೆಸಿ. ಇನ್ನೇನಿಲ್ಲ, ಈಗ ಹೋಗೋದು ರೆಡಿ ಎಲ್ಲ ಆಗಿ ಆಯ್ತು. ದೀಪಗಳು ರೆಡಿ ಮಾಡಿ ಇಟ್ಟಿದ್ದೀನಿ, ಬತ್ತಿ ಹಾಕೊಂಡು ಎಣ್ಣೆ ಹಾಕೊಂಡು ಇವಾಗ ರೆಡಿಯಾಗಿ ನಿಂತ್ಕೊಳ್ಳೋದು. ಹೊರಗಡೆ ಹೋಗಕ್ಕೆ ಅದು ಸ್ಮೋಕು ಸ್ಮೆಲ್ ಬರ್ತಾ ಇದೆ ಸಿಕ್ಕಾಬಟ್ಟೆ, ಜಾಸ್ತಿ ಪಟಾಕಿ ಹೊಡಿತಾವ್ರೆ. ಅದು ಒಂದೊಂದ್ಸರಿ ಲಕ್ಷ್ಮೀ ಪಟ ಅಂದ್ರೆ ಅಲ್ಲಿ ಏನ್ ಕಲರ್ ಕಾಡುತ್ತೆ. ಆಫೇ ಆಗೋಯ್ತು. ಹಿಂಗ್ ತಿರ್ಕೊಂಡು ಹಿಂಗ್ ತಿರ್ಕೊ, ಆಗ ಬ್ಯಾಕ್ ಗ್ರೌಂಡು ಫುಲ್ಲು ಕಲರ್ಫುಲ್ ಆಗಿ ಬರುತ್ತೆ ನಿಮಗೆ. ಏನ್ ಹೇಳ್ತಾ ಇದ್ದೆ ನಾನು? ಮರ್ತೋದೆ, ನನಗೂ ಮರ್ತೋಯ್ತು. ಏನೋ ಕೂಯ್ತಾ ಇದ್ರು. ಆಕ್ಚುಲಿ ಅಲ್ಲೂ ಕಾಣುತ್ತೆ ನಮ್ದು ಶೋಕೇಸ್ ಗ್ಲಾಸ್ ಒಳಗಡೆ ಫುಲ್ಲು ಏನಂತಾರದು ಗ್ಲಿಟರ್ಸ್. ಸೊ ನಿಮ್ದೆಲ್ಲ ಹೇಗಾಯ್ತು ಹಬ್ಬ? ಈ ಹಬ್ಬ ಮಕ್ಕಳಿಗೆ ಸ್ಪೆಷಲಿ ತುಂಬ ಎಕ್ಸೈಟ್ಮೆಂಟ್ ಆಗಿರತ್ತೆ. ಇವಾಗೆಲ್ಲ ನಾನು ನೋಡಿರೋ ಪ್ರಕಾರ ದೊಡ್ಡವ್ರಿಗೆ ಎಲ್ರಿಗೂ ಪಟಾಕಿ ಹೊಡಿಯೋ ಕ್ರೇಜ್ ಹೋಗ್ಬಿಟ್ಟಿದೆ. ನಾವು ಮಕ್ಕಳಿದ್ದಾಗ ಭಯಂಕರ ಎಂಜಾಯ್ ಮಾಡೋರು, ಇವಾಗೆಲ್ಲ ಪಟಾಕಿ ಕ್ರೇಜ್ ಇಲ್ಲ. ಪಟಾಕಿ ಹೊಡಿಯೋ ಜಾಗಕ್ಕೆ ಹೋಗಕ್ಕೂ ಬೇಜಾರಾಗತ್ತೆ. ಅದು ಡಮ್ 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 ಅಂತ ಇದ್ರೆ ಇಲ್ಲಿ ಡಬ್ 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 ಅಂತ ಇರತ್ತೆ. ಹಾರ್ಟು ಭಯ ಅಂತಲ್ಲ, ಸಡನ್ ಸೌಂಡ್ ಬಂದು ಇದಾದಾಗ ಹಂಗಾಗತ್ತೆ. ಅದಕ್ಕೆ ಇಷ್ಟೊತ್ತು ರೂಮ್ ಒಳಗಡೆ ಕೂತಿದೆ, ಲಕ್ಷ್ಮೀ ಪಟಾಕಿ ಹೊಡಿತಾ ಇದ್ರು. ಅದಕ್ಕೆ ದೀಪ ಹಚ್ಬಿಡೋಣ ಅನ್ಕೊಂಡು ಇವಾಗ ಹೋಗಿ ಎದ್ದು ರೆಡಿ ಮಾಡ್ಕೊಂಡಿದ್ದಾಯ್ತು. ಬನ್ನೀಗ ಪಟ್ ಅಂತ ದೀಪ ಹಚ್ಚೋಣ ಸಿಂಪಲ್ ಆಗಿ. ಈ ಮನೆ ಹತ್ರ ದೀಪ ಹಚ್ಚಕ್ ಚೆನ್ನಾಗಿದೆ ನನಗೆ, ಹೊರಗಡೆ ಕಾಂಪೌಂಡ್ ಹತ್ರ ಎಲ್ಲ ಅಡ್ ಗಾಳಿನೂ ಕಮ್ಮಿ ಬರುತ್ತೆ. ಫುಲ್ ಬಿಲ್ಡಿಂಗ್ ಅಲ್ಲ, ಬಟ್ ಆ ಮನೆ ಹತ್ರ ಹಂಗಾಗ್ತಿರ್ಲಿಲ್ಲ ಮನು ನನಗೆ. ಫುಲ್ ಸುತ್ತ ಖಾಲಿ ಜಾಗ ಇರೋದ್ರಿಂದ ಜಾಸ್ತಿ ಗಾಳಿ ಬೀಸೋದು, ದೀಪಗಳು ಉರಿತಾನೆ ಇರ್ಲಿಲ್ಲ. ಇಲ್ಲಿ ಗಾಳಿ ಬೀಸಕ್ಕೆ ಮರಗಳೇ ಇಲ್ವಲ್ಲ, ಬರೀ ಬಿಲ್ಡಿಂಗ್ಗಳಿದೆ, ಹಂಗಾಗಿ. ಸೊ ರೆಡಿ ಮಾಡ್ಕೊಂತೀನಿ. ಓಕೆ, ಎಂಜಾಯ್ ಮಾಡಿ. ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಬಾಳಲು ಬೆಳಕು ತುಂಬಲಿ ಅಂತ ಹಾರೈಸ್ತಾ ಬನ್ನಿ ಇವಾಗ ದೀಪ ಇಡೋಣ. ಪಟಾಕಿ ಸೌಂಡು ಅಂತ ಡೋರ್ ಹಾಕ್ಕೊಂಡಿದ್ದೀನಿ. ಈ ಮನೆಗೆ ಎಷ್ಟು ಸರಿ ಹೇಳ್ತೀನಿ, ಸ್ಲಿಪ್ಪರ್ನ ಡೈರೆಕ್ಟ್ ಮೇನ್ ಡೋರ್ ಹತ್ರ ಬಿಡಬೇಡ ಅಪ್ಪ, ಸೈಡಲ್ಲಿ ಬಿಡು ಅಂತ. ಅಲ್ಲಿ ರಿಜಿಸ್ಟ್ರೇ ಆಗಲ್ಲ ಅದು ಅಂತ. Ever since I was a little boy, I've been plotting on the bigger pockets, bigger resume. When you keep it really resonate. If he really want it, never hesitate. If he mad at me, he better meditate. You ain't gotta like it, you just gotta live with it. Never gave us nothing. Look at